ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನು ಬಿಟ್ಟು ನಿಮಗೆಲ್ಲ ಈಗಲೇ ಗೊತ್ತಾಗಿರುತ್ತೆ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿನ್ನೆ ನೈಟ್ ಒಂದು ಅಪ್ಡೇಟ್ ಕೊಟ್ಟ ನಂತರ ಒಂದು ಕ್ವೆಶನ್ ಕೇಳ್ತಾಯಿದ್ರು. ಏನದು ಅಂತಂದರೆ, ಈ ರಿಸಲ್ಟ್ ಡಿಲೇ ಆಗಲಿಕ್ಕೆ ಲೇಟ್ ಆಗಲಿಕ್ಕೆ ರೀಸನ್ ಏನು? ಓಕೆ, 5 ಡೇಸ್ ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ, ಅಲ್ಲಿವರೆಗೂ ಬರಲ್ಲ ಅಂತ ಹೇಳಿದ್ರಿ. ಓಕೆ, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು ಹಾಗೆ ಹೀಗೆ ಕೇಳ್ತಾ ಇದ್ದರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ರೀಸನ್ ಏನನ್ನಕ್ಕಂಥದ್ದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ರೀಸನ್ ಏನು ಅನ್ನಕ್ಕಂಥದ್ದು ಈ ಒಂದು ಡಿಸ್ಪ್ಲೇಯಲ್ಲಿ ಏನು ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದೇನೆ, ಇಲ್ಲಿ ನೀವು ನೋಡಿದರೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದು ಅನ್ನಕ್ಕಂಥದ್ದು ಅಂತ ಕೇಳಿದ್ರೆ, ಇದು ನಿಮ್ಮ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಏನಿದೆ ಅದರ ಒಂದು ಟ್ರೈನಿಂಗ್ ವರ್ಕ್ ಡ್ಯೂಟಿ ಈ ಒಂದು ನೋಟಿಸ್ ಅಲ್ಲಿ ಇದೆ. ನೀವಿಲ್ಲಿ ನೋಡ್ಬೋದು, ನಾಳೆ ಅಂದರೆ 1 ಮೇ ಏನಿದೆ 9 AM ಅವರು ಏನಿದೆ ಎಲ್ಲ ಏನೇನು ಈ ಒಂದು ವಿ ಟಿ ಯಲ್ಲಿ ಇದ್ದಾರೆ ಅವರೆಲ್ಲರೂ ಈ ಒಂದು ಟ್ರೈನಿಂಗ್ ವರ್ಕ್ ಡ್ಯೂಟಿಗೆ ಅಟೆಂಡ್ ಆಗಬೇಕು. ಇಲ್ಲಿ ಕ್ಲಿಯರಾಗಿ ಒಂದು ರೀಸನ್ ಏನು ಅಂತ ಕೇಳಿದ್ರೆ, ಮತ್ತು ಇಲ್ಲಿ ನೀವು ನೋಡ್ಬೋದು ಡ್ಯೂಟಿಗೆ ಇಲ್ಲಿ ಎಲ್ಲರೂ ಹೆಸರಿದೆ, ಬಟ್ ಇಲ್ಲಿ ಹೆಸರೆಲ್ಲ ಈ ಒಂದು ಇದ್ರ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಬರಲ್ಲ. ಸೊ ಇಲ್ಲಿ ನೋಡ್ಬೋದು ಎಲ್ಲನೂ ಈ ಒಂದು ಡಿಸ್ಪ್ಲೇಲಿ ನೀವು ಇರಕ್ಕಂಥದ್ದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ನಾಳೆ ಅಂದರೆ 1 ಮೇಗೆ ಇರತಕ್ಕಂಥ ಒಂದು ಟ್ರೈನಿಂಗ್ ವರ್ಕ್ ಡ್ಯೂಟಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 6 ಮೇ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಎಲೆಕ್ಷನ್ ಇರೋದು 7 ಮೇ. ಇಷ್ಟೆಲ್ಲ ಟ್ರೈನಿಂಗ್ ಎಲ್ಲ ವರ್ಕ್ ಡ್ಯೂಟಿ ಇರೋದ್ರಿಂದ ನಿಮ್ಮ ಒಂದು ರಿಸಲ್ಟು ವಿ ಟಿ ಅವರು ರಿಲೀಸ್ ಮಾಡ್ತಾ ಇಲ್ಲ. ರೀಸನ್ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ನೋಡ್ಬೋದು ಇ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥವ್ರು ಟ್ರೈನಿಂಗಿಗೆ ಹೋಗಿದ್ದಾರೆ, ನಾನು ಮಾರ್ಕ್ ಮಾಡಿದ್ದೇನೆ. ಸೊ ಇಷ್ಟು ಈ ಒಂದು ಎಲೆಕ್ಷನ್ ಟ್ರೈನಿಂಗ್ ಡ್ಯೂಟಿ ಇರೋದ್ರಿಂದ ನಿಮ್ಮ ಒಂದು ರಿಸಲ್ಟ್ ಡಿಲೇ ಆಗ್ತಾಯಿದೆ. ಸೊ ಫೈನಲ್ ಕ್ವಶನ್ ಆನ್ಸರ್ ನೋಡಿದ್ರೆ, ಯಾಕೆ ರೀಸನ್ 5 ಡೇಸ್ವರೆಗೂ ಅನ್ನಕಂಥ ಒಂದು ಕ್ವಶನ್ಗೆ ಆನ್ಸರ್ ನೋಡಿದ್ರೆ, ಏನಕ್ಕೂ ಇಲ್ಲ, ಈ ಒಂದು ಎಲೆಕ್ಷನ್ ಟ್ರೈನಿಂಗ್ ಡ್ಯೂಟಿ ಬಂದಿದೆ. ಇಲ್ಲಿ ನೀವು ಡೇಟ್ ಕೂಡ ನೋಡ್ಬೋದು. ಸೊ 1 ಮೇ ಈ ಒಂದು ಡೇಟ್ ಇರೋದ್ರಿಂದ, ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ವಿ ಟಿ ಅವರು ರಿಲೀಸ್ ಮಾಡ್ತಾ ಇಲ್ಲ. ಇದು ಒಂದು ನಿಮ್ಮ ಒಂದು ರಿಸಲ್ಟ್ ಡಿಲೇ ಆಗಲಿಕ್ಕೆ ರೀಸನ್. ಮತ್ತು ಯಾವಾಗ ಬರುತ್ತೆ ಅನ್ನಕ್ಕಂಥದ್ದು ಕ್ವಶನ್ಗೆ ನಾನು ಆಲ್ರೆಡಿ ನೆನ್ನೆ ನೆಟ್ ಕೊಟ್ಟಿದ್ದೇನೆ, ಏನು 5 ಡೇಸ್. ಸೊ ನೆನ್ನೆ ಯಾವ ಡೇ? ಮಂಡೇ ನಾನು ಅಂದರೆ ನಿನ್ನೆ 5 ಡೇಸ್ ಡಿಲೇ ಆಗುತ್ತೆ ಅಂತ ನಿಮ್ಮ ಒಂದು ರಿಸಲ್ಟ್ ಅಂತ ಹೇಳಿದ್ದೇನೆ. ಸೊ ಕೌಂಟ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಡೇ ಯಾವ ಡೇ ನಿಮ್ಮ ರಿಸಲ್ಟ್ ಬರ್ತಂದರೆ, ಸೊ ಮಂಡೇ ಅಂದರೆ ನಿನ್ನೆ ಹೇಳಿದ್ದೇನೆ, ಟ್ಯೂಸ್ಡೇ 1, ವೆಡ್ನೆಸ್ಡೇ 2, ಥರ್ಸ್ಡೇ 3, ಫ್ರೈಡೇ 4, ಸ್ಯಾಟರ್ಡೇ 5. 5 ಡೇಸ್ ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಯಾವ ಡೇ ಆಗುತ್ತೆ ಅಂತಂದರೆ ಈ ಒಂದು ಸ್ಯಾಟರ್ಡೇ. 5 ಡೇಸ್ ನೀವು ಕೌಂಟ್ ಮಾಡಿ ನೋಡಿ, ನಿಮ್ಮ ರಿಸಲ್ಟ್ ಯಾವಾಗ ಅನ್ನಕ್ಕಂಥದ್ದು ಸ್ಯಾಟರ್ಡೇ. ಸೊ ಈ ಒಂದು ಎಲ್ಲ ಟ್ರೈನಿಂಗ್ ಡ್ಯೂಟಿ ವರ್ಕ್ ಎಲ್ಲನೂ ಮುಗಿಸ್ಕೊಂಡು ಆದ ನಂತರ ನಿಮ್ಮ ಒಂದು ರಿಸಲ್ಟ್ ಕೊಡ್ತೀವಿ ಅಂತ ವಿ ಟಿ ಅವರು ಹೇಳಿದ್ದಾರೆ. ಸೊ ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದ್ರಿಂದ ನಿಮ್ಮ ರಿಸಲ್ಟ್ ಡಿಲೇ ಆಗ್ತಾ ಇದೆ. ಸೊ ಇದು ಎಲ್ಲ ಪ್ರಾಸೆಸ್ ಅಂದರೆ 5 ಡೇಸ್ ಅಂತ ನಾನು ನಿಮಗೆ ಆಲ್ರೆಡಿ ನಿನ್ನೆ ಅಪ್ಡೇಟ್ಸಲ್ಲಿ ಕೊಟ್ಟಿದ್ದೇನೆ. ಸೊ ಆ ಒಂದು 5 ಡೇಸ್ ಕೌಂಟ್ ಮಾಡಿದಾಗ ಯಾವಾಗ ಆಗುತ್ತೆ ನಿಮ್ಮ ಒಂದು ರಿಸಲ್ಟ್ ಡೇ? ಸ್ಯಾಟರ್ಡೇ ಆಗುತ್ತೆ. ನಾಳೆ ಬರ್ತಕ್ಕಂಥ ಸ್ಯಾಟರ್ಡೇನೆ, ಮತ್ತು ನೆಕ್ಸ್ಟ್ ಸ್ಯಾಟರ್ಡೇ ಅಲ್ಲ. ಇವತ್ತು ಟ್ಯೂಸ್ಡೇ, ಇವತ್ತು 1st ಡೇ, ವೆಡ್ನೆಸ್ಡೇ 2, ಥರ್ಸ್ಡೇ 3, ಫ್ರೈಡೇ 4, ಸ್ಯಾಟರ್ಡೇ 5. ಸೊ ಈ ಒಂದು 5 ಡೇಸ್ ಏನಿದೆ ಕೌಂಟ್ ಮಾಡಿದಾಗ ಯಾವ ಡೇ ಆಗುತ್ತೆ? ಸ್ಯಾಟರ್ಡೇ. ಸೊ ನಿಮ್ಮ ಒಂದು ರಿಸಲ್ಟ್ ಇದೆ. ಸೊ ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ನೋಡ್ಬೋದು, ಮೇ 7ಗೆ ನಿಮ್ಮ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಎಲ್ಲರೂ ವೋಟ್ ಹಾಕಿ. ಸೊ ನಿಮಗೆ ಆನ್ಸರ್ ಗೊತ್ತಾಯಿತು ಅಂತ ಅನ್ಕೋತೀನಿ, ರೀಸನ್ ಗೊತ್ತಾಯಿತು ಅನ್ಕೋತೀನಿ. ಏನು ರೀಸನು? ಈ ಒಂದು ಡ್ಯೂಟಿ ಆಗಿರೋದ್ರಿಂದ ನಾಳೆಯಿಂದ ಡ್ಯೂಟಿಗೆ ಜೂನ್ ಆಗ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಟ್ರೈನಿಂಗ್ ಡ್ಯೂಟಿ ಇರೋದ್ರಿಂದ ನಿಮ್ಮ ರಿಸಲ್ಟ್ ಡಿಲೇ. ಇದೆಲ್ಲ ಮುಗಿಸ್ಕೊಂಡು 5 ಡೇಸ್ ಏನಿದೆ 5 ಡೇಸ್ ನಾನು ನಿನ್ನೆ ಆಲ್ರೆಡಿ ಕೊಟ್ಟಿದ್ದೇನೆ ಟೈಮು. ಸೊ 5 ಡೇಸ್ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೇ ಒಳಗಡೆ, ನೆಕ್ಸ್ಟ್ ಸ್ಯಾಟರ್ಡೇ ಅಲ್ಲ, ನಾಳೆ ಬರೋಕ್ಕಂಥ ಒಂದು ಸ್ಯಾಟರ್ಡೇ, ಇವತ್ತು ಟ್ಯೂಸ್ಡೇ. ಸೊ ನೆಕ್ಸ್ಟ್ ಸ್ಯಾಟರ್ಡೇಗೆ ನೀವು ಕೌಂಟ್ ಮಾಡಿದಾಗ 5 ಡೇಸ್ ಆಗುತ್ತೆ. ಸೊ ನಿಮ್ಮ ಒಂದು ರಿಸಲ್ಟ್ ಈ ಒಂದು ಡ್ಯೂಟಿ ಮುಗಿಸ್ಕೊಂಡ ನಂತರ ನಿಮ್ಮೊಂದು ರಿಸಲ್ಟ್ ಬರಲಿದೆ. ಸೊ ಅಲ್ಲಿವರೆಗೂ ವಿಡಿಯೋ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಮೊಂದು ರಿಸಲ್ಟ್ ರಿಲೀಸ್ ಮಾಡಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವತ್ತು ಬರುತ್ತೆ ರಿಸಲ್ಟು, ನಿನ್ನೆ ಏನೋ
ನೆಟ್ವರ್ಕ್ ಇಶ್ಯೂ, ಸರ್ವರ್ ಬಿಸಿ ಏನೋ ಇರ್ಬೋದು, ಅದಕ್ಕಾಗಿ ಬರಲಿಲ್ಲ. ಇವತ್ತು ಬರುತ್ತೆ. ಈ ಒಂದು ಏನು 5 ಡೇಸ್ ಅಂತ ಇದೆ ಅದೆಲ್ಲ ಫೇಕ್ ನ್ಯೂಸು ಅಂತ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು. ನೀವೇ ವೇಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವತ್ತು ರಿಸಲ್ಟ್ ಬರಲ್ಲ ಅನ್ನೋಂಥದ್ದು. ಸೊ 5 ಡೇಸ್ವರೆಗೂ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಸೊ ಯಾರ್ಯಾರು ಬರ್ತಾರೆ ಅಂತ ಅಂದ್ಕೊಳ್ತೀರಾ ನೀವು ಹಾಗೇ ಅಂದ್ಕೊಳ್ಳಿ, ನನಗೆ ನೋ ಪ್ರಾಬ್ಲಮ್, ನಾನು ನಿಮಗೆ ಫೋರ್ಸ್ ಮಾಡಲಿಕ್ಕೆ ಹೋಗಲ್ಲ. ಏನು 5 ಡೇಸ್ ಆದಮೇಲೆ ರಿಸಲ್ಟ್ ಬರುತ್ತೆ, ಅದನ್ನು ನಂಬಿ ಅಂತೇಳಿ. ಸೊ 5 ಡೇಸ್ವರೆಗೂ ಯಾವುದೇ ರೀತಿಯಲ್ಲೂ ಕೂಡ ನೀವು ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಿರಿ. ಸೊ 5 ಡೇಸ್ ಅಂದರೆ ಸ್ಯಾಟರ್ಡೇ ಒಳಗಡೆ, ಸ್ಯಾಟರ್ಡೇಗೆ 5 ಡೇಸ್ ಆಗುತ್ತೆ, ಕೌಂಟ್ ಮಾಡಿ ನಿಮ್ಮ ರಿಸಲ್ಟ್ ಇದೆ. ಸೊ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ರಿಸಲ್ಟ್ ಬರಲ್ಲ. ಸೊ ಯಾವುದೇ ರೀತಿಯಲ್ಲೂ ಕೂಡ ವೇಟ್ ಮಾಡಲಿಕ್ಕೆ ಹೋಗಬೇಡಿ. ಸೊ ರೀಸನ್ ಏನಾಕಂಥದ್ದು ಒಂದು ಗೊತ್ತಾಯಿತು, ಒಂದು ಕ್ಲಾರಿಟಿ ಕೊಟ್ಟೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ರೀಸನ್ ಅಂತ ಕೇಳ್ತಿದ್ರು ನೆನ್ನೆ ನೈಟ್ನೇ. ಸೊ ಒಂದು ರೀಸನ್ಗೆ ಆನ್ಸರ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.